ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಕೋಲಾರ ನಗರದ ಅಲಿನಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಯಶಸ್ವಿಯಾಗಿ ನಡೆದ ವಿಜ್ಞಾನ ವಸ್ತು ಪ್ರದರ್ಶನ. ಕೋಲಾರ ಜಮಾಲ್ ಅಲಿಶಾ ನಗರದ ಅಲಿನಾ ಇಂಟರ್ನ್ಯಾಷನಲ್ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದು ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆಯ ಉದ್ದೇಶವಾಗಿದ್ದು, ಉಪನ್ಯಾಸಗಳು, ಚರ್ಚಾ ಸ್ಪರ್ಧೆಗಳು, ರಸಪ್ರಶ್ನೆ, ವಸ್ತು ಪ್ರದರ್ಶನ ಹೀಗೆ ಅನೇಕ ಚಟುವಟಿಕೆಗಳನ್ನು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಸಂದರ್ಭದಲ್ಲಿ ದೇಶದ ವಿವಿಧೆಡೆ ಹಮ್ಮಿಕೊಳ್ಳಲಾಗುತ್ತದೆ. ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಚಟುವಟಿಕೆಗಳನ್ನು ಒಂದು ನಿರ್ದಿಷ್ಟ ವಿಷಯದ ಸುತ್ತ ಆಯೋಜಿಸಲಾಗುತ್ತದೆ ಎಂದರು. ವಿಜ್ಞಾನ ವಸ್ತು ಪ್ರದರ್ಶನ ನಮ್ಮ ಶಾಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು, ಪ್ರದರ್ಶನದ ಬಗ್ಗೆ ಮಾತನಾಡಲು ನನಗೆ ತುಂಬಾ ಸಂತೋಷವಾಗುತ್ತಿದೆ. ವಿಜ್ಞಾನ ನಮ್ಮ ಜೀವನದ ಅವಿಭಾಜ್ಯ ಅಂಗ. ನಮ್ಮ ಸುತ್ತಮುತ್ತ ಬೀರುವ ಪ್ರತಿಯೊಂದು ವಿಜ್ಞಾನಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಕಲಿಯಲು ಮತ್ತು ನಮ್ಮ ಕಲ್ಪನೆಗಳನ್ನು ಹಂಚಿಕೊಳ್ಳಲು ಅದ್ಭುತ ಅವಕಾಶಗಳನ್ನು ನೀಡುತ್ತದೆ ಎಂದರು. ವಿದ್ಯಾರ್ಥಿಗಳು ಪ್ರತಿಭೆಯನ್ನು ಹೊರತರುವ ಅತ್ಯುತ್ತಮ ವೇದಿಕೆ. ನಾವು ವಿಜ್ಞಾನವನ್ನು ಕೇವಲ ಪುಸ್ತಕಗಳಲ್ಲಿ ಮಾತ್ರವಲ್ಲ, ಪ್ರಾಯೋಗಿಕವಾಗಿ ತಿಳಿದುಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಈ ಸಂದರ್ಭದಲ್ಲಿ ಶಾಲೆಯ ಬೋಧಕ ವರ್ಗದ ಸೈಯದ್ ಇಂತದ್ದು ಜಮಾಷಾ, ರೋಶಿನಿ ಶಂಸಿಯಾ, ಕತೆಜತುಲ್ ಕುಬ್ರಾ, ಅಮ್ರೀನ್ ಹಜೀರಾ, ಮಗೇಶ್ವರಿ, ಸಿಆರ್ಪಿಒ ಜಬೀವುಲ್ಲಾ, ಶರೀಫ್, ಯೂನುಸ್ ಖಾನ್, ಜಾವೀದ್, ಸೈಯದ್, ನವಾಜ್ ಪಾಷಾ ಹಾಗೂ ಶಾಲೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. जमाल अलीशा नगर कोलार, ये स्कूल जो है यहाँ पर 10 साल से कौम और मिल्लत की खिदमत करता आ रहा है। आज स्कूल के जो है इस साल 10 साल मुकम्मल हुए हैं। इस साल के मौके पर असातिज़ा ने एक मशवरा तय पाया कि बच्चों को अंदर जो छुपी हुई सलाहियत है, उन सलाहियत को उजागर करने के लिए कोई एक नया स्टेज तैयार किया जाए। इसलिए बच्चों की जो छुपी हुई सलाहियत है, उस सलाहियत को उजागर करने के लिए ये जो है साइंस एग्जीबिशन रखा गया है। इसमें मेहमान खुसूसी जो है दरगाह क्लस्टर के सीआरपी जनाब जबीउल्लाह शरीफ साहब वो भी आए थे, और उर्दू स्कूल के हेडमास्टर जनाब यूनुस खान साहब वो भी तशरीफ लाए थे, और इस मदरसे के और स्कूल के जो सेक्रेटरी हैं सैयद नवाज पाशा वो भी आए थे। मैं तमाम का तहे दिल से शुक्रिया अदा करता हूं कि उन्होंने अपने कीमती वक्त को यहाँ पर आए और बच्चों की हौसला अफजाई के लिए दो जुमले कहे। उन सभी का मैं शुक्रिया अदा करता हूँ। यहाँ पर एलकेजी से लेकर 8वीं जमात तक स्कूल है, इंग्लिश मीडियम है, और बच्चों की आसानी के लिए फर्स्ट लैंग्वेज उर्दू है, सेकेंड लैंग्वेज जो है कन्नड़ा है, फर्स्ट लैंग्वेज कन्नड़ा है, सेकेंड लैंग्वेज इंग्लिश है और थर्ड लैंग्वेज हिंदी है। आने वाले फ्यूचर आने वाले ईयर में कुछ आने वाले इंशाल्लाह आइंदा साल इंशाल्लाह मैनेजमेंट की तरफ से ये लगातार मुसलसल कोशिश रही है कि बच्चों की तालीम और तरबियत में कोई रुकावट ना हो। इस नीयत से जो है इंशाल्लाह 9th और 10th परमिशन की कोशिश भी जारी है। इंशाल्लाह आइंदा साल 9th और 10th इंशाल्लाह हमारे स्कूल में भी रहेगा। बच्चों के डोनेशन से जी फीस जो है मुनासिब है। ಎಲ್ಲರಿಗೂ ಶುಭೋದಯ. ಇಂದು ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ. ನಮ್ಮ ಸುತ್ತಮುತ್ತಲೂ ಇರುವ ಪ್ರತಿಯೊಂದು ವಸ್ತುವು ವಿಜ್ಞಾನಕ್ಕೆ ಸಂಬಂಧಿಸಿದೆ. ವಿಜ್ಞಾನ ನಮ್ಮ ಜೀವನದ ಬೆಳಕು. ವಿಜ್ಞಾನಕ್ಕೆ ಸಂಬಂಧಿಸಿದ ಎಲ್ಲಾ ವಸ್ತುವು ನಮಗೆ ಅತಿ ಮುಖ್ಯವಾಗಿದೆ. ವಿಜ್ಞಾನ ನಮ್ಮಲ್ಲಿರುವ ಪ್ರತಿಭೆಯನ್ನು ಹೊರತರುವ ಅತ್ಯುತ್ತಮ ವೇದಿಕೆ. ಅದರಿಂದ ನಾವು ಹೊಸ ಹೊಸ ವಿಚಾರಗಳನ್ನು ಅದರಿಂದ ಮತ್ತು ಜ್ಞಾನವನ್ನು ಹಂಚಿಕೊಳ್ಳಬಹುದು. ಶಾಲೆಯಲ್ಲಿ ನಡೆಯುವ ವಿಜ್ಞಾನ ವಸ್ತು ಪ್ರದರ್ಶನಗಳು ವಿದ್ಯಾರ್ಥಿಗಳ ಕುತೂಹಲವನ್ನು ಹೆಚ್ಚಿಸುತ್ತದೆ ಮತ್ತು ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುತ್ತದೆ. ಈ ಪ್ರದರ್ಶನಗಳ ಮೂಲಕ ವಿದ್ಯಾರ್ಥಿಗಳು ಪ್ರಾಯೋಗಿಕ ಕಲಿಕೆ, ತಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಲು ಅವಕಾಶ ಪಡೆಯುತ್ತಾರೆ. ಆದ್ದರಿಂದ ಇಂತಹ ಪ್ರದರ್ಶನಗಳನ್ನು ನಮ್ಮ ಕಲಿಕೆಗೆ ಹೆಚ್ಚು ಪ್ರೇರಣೆ ನೀಡುತ್ತದೆ. ಹಾಗೂ ಶಿಕ್ಷಕರೇ ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಪೋಷಕರು ಸಹ ನಮಗೆ ಸಹಾಯ ಮಾಡಿಕೊಟ್ಟಿದ್ದಾರೆ. ಪೋಷಕರು ಸಹಾಯ ಮಾಡಿದ್ದರಿಂದ ನಮಗೂ ಸ್ವಲ್ಪ ಸುಲಭವಾಗಿದೆ. ಪೋಷಕರು, ಟೀಚರ್ಸ್, ಶಿಕ್ಷಕರು ಎಲ್ಲರೂ ಸಹ ಸೇರಿ ನಾವು 1 ವೀಕ್ ನಿಂದ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ತುಂಬಾ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ನಾವು ಮಕ್ಕಳಿಗೂ ವಿಜ್ಞಾನ ಕಲಿಯಲು, ಅನುಭವಿಸಲು ಮತ್ತು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಲು ಪ್ರೋತ್ಸಾಹಿಸುವುದರಿಂದ ಇಷ್ಟು ಮಾತನ್ನು ಹೇಳಿ ನಾನು ಮುಗಿಸುತ್ತೇನೆ.